ಬಿಲ್ಡಿಂಗ್ ಬಂದ್ಬಿಟ್ಟು ವಿಜಯ್ ಮಲ್ಯ ಸಾಲ ಮಾಡ್ಕೊಂಡು ದೇಶ ಬಿಟ್ಟು ಹೋದ್ರಲ್ವಾ. ಏನಕ್ಕೆ ಬಂದಿದ್ದೀವಿ? ಆಟ ಆಡಕ್ಕೆ. ನಮ್ಮೂರ್ ಜಾತ್ರೆಲಿ ಆಡಿದ್ದಿದ್ದ ಸುಳ್ಳು ಹೇಳ್ಬಿಟ್ಟು ಬೋಟಿಂಗ್ ಅಂತ ಹೇಳ್ಕೊಂಬಂದವ್ರೆ ಅಕ್ಕ. ಇಲ್ಲಿ ಆನೆಕೊಂಡ ಐತೆ. ಬೈತಾಳೆ ಗಾಯ್ಸ್. ಮುಂಚೆ ಬ್ಲಾಗ್ಸ್ ಅಲ್ಲಿ ಸಾನ್ವಿ ಆಗಿ ಕಾಣಿಸ್ಕೊಂಡಿದ್ದೆ. ಕೊಡ್ತೀವಿ ಅವ್ವ ನೀನು ಉಂಗ್ರ ಚುಚ್ಚಿದೆ. ಗಾಯ್ಸ್ ಏನು ಗೊತ್ತಾ, ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ ನಾವು ಆಯಿತಾ, ಕಬ್ಬನ್ ಪಾರ್ಕ್ ಹೋಗೋಣ ಅಂತ. ಸೊ 5 ಗಂಟೆ, ಈಗ 6 ಗಂಟೆಗೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ 30 ರೂಪಾಯಿಗೆ ಟಿಕೆಟ್ ತಗೊಂಡು ಗೇಮ್ಸ್ ಆಡೋಕ್ಕೆ ಬಂದಿದ್ದೀನಿ ಗಾಯ್ಸ್. ಇಲ್ಲಂಗಿಲ್ಲ ನೋಡು. ಏಯ್ ಅಯ್ಯಪ್ಪ, ನನಗೆ ಈ ಥರ ಗೇಮ್ಸ್ ಎಷ್ಟಾದ್ರೂ ಸಾಕಾಗಲ್ಲ. ಹಾಂ, ಇನ್ನೂ ಆ ಗೇಮ್ಸ್ ಆಡಬೇಕು. ಇದೊಂದು ಗೇಮ್ಸ್ ಆಡ್ಬಿಟ್ಟು ಎಲ್ಲ ಗೇಮ್ಸ್ನ ಕವರ್ ಮಾಡ್ತೀನಿ. ಏಕೆ ಅಲ್ಲೇನು? ಓ, ಇನ್ನೊಬ್ರು ಇರಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿಂಗೆ ಎಲ್ಲಿ ಬಂದಿದ್ದೀವಿ? ಕಬ್ಬನ್ ಪಾರ್ಕ್. ಏನಕ್ಕೆ ಬಂದಿದ್ದೀವಿ? ಆಟ ಆಡೋಕ್ಕೆ. ಗೈಸ್ ನೋಡಿ, ಈ ಆಟ ಆಡೋಕ್ಕೆ ಅಲ್ಲಿಂದ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು ಆ್ಯಕ್ಚುಲಿ ಆಯಿತಾ. ಈಗ ಮನೆಯದು ಹಾಲೆಲ್ಲ ಉಗ್ಸಾಯ್ತಾ, ಮತ್ತು ನಾನು ಇನ್ನೊಂದು ಮನೆ ಹತ್ರ ಹೋಗ್ಬೇಕಾಗಿತ್ತಾ, ಓನರ್ ಇರಲಿಲ್ವಾ. ಸೊ ಹಾಗೆ ಡೈರೆಕ್ಟಾಗೆ ಕಬ್ಬನ್ ಪಾರ್ಕ್ ಹೋಗೋಣ ಅಂತ ಸಡನ್ಲಿ ಪ್ಲ್ಯಾನ್ ಮಾಡಿದೆ. ಸೊ ಗಾಯ್ಸ್ ಸ್ಟಾರ್ಟ್ ಆಗ್ತಿದೆ. ಸ್ಟಾರ್ಟ್. ನಮ್ಮೂರು ಜಾತ್ರೆಲಿ ಆಡಿದ್ದಿದ್ದ ಎಷ್ಟು ವರ್ಷ ಆಯಿತು ಗೊತ್ತಾ ಗಾಯ್ಸ್ ಆಟಾಡಿ. ನಮ್ಮೂರು ಜಾತ್ರೆಲಿ ಆಡಿದ್ದು. ಯೋವಾ ಗೈಸ್ ನೋಡಿ, ಇನ್ನು ಗೇಮ್ಸ್ಗಳು ಕವರ್ ಮಾಡಬೇಕು, ಮಾಡ್ತೀವಿ. ಇನ್ನು 1/2 ಅವರ್ ಒಳಗಡೆ. ಓಕೆ ಗಾಯ್ಸ್, ಆ ಬಿಲ್ಡಿಂಗ್ ಬಂದ್ಬಿಟ್ಟು ವಿಜಯ್ ಮಲ್ಯ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಹೋದ್ರಲ್ವಾ, ಅವ್ರದ್ದು ಬಿಲ್ಡಿಂಗು. ನೋಡಿ ಇಲ್ಲೇ ಐತೆ ನೋಡಿ, ಮೇಲ್ಗಡೆ ಕಾಣಿಸ್ತೈತಲ್ಲ, ಅದೇ ವಿಜಯ್ ಮಲ್ಯ ಬಿಲ್ಡಿಂಗ್. ಇನ್ನೇನು ಸ್ಟಾರ್ಟ್ ಆಗ್ತಿದೆ ಗಾಯ್ಸ್. ಸಕ್ಕತ್ತಾಗೈತೆ ಗೊತ್ತಾ? ಗಿರ ಸುತ್ತೈತೆ ತಲೆ. ಮಂದಣ್ಣ ಊರಾಳಾಗ ಸಾಂಗ್ನಿ ಎತ್ತುಗಡಿಸ್ಬಿಡ್ತಿದ್ದೆ ಅದು. ಈ ಗೇಮ್ ಆಡಿದ್ವಿ ಗಾಯ್ಸ್. ಈಗ ಅಕ್ವೇರಿಯಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಿಂದಗಡೆ ನಿಮಗೆ ಇಲ್ಲಿ ಆನೆಕೊಂಡ ಐತೆ. ಹಾಯ್ ಗಾಯ್ಸ್, ಹೌ ಆರ್ ಯು? ಈ ಫ್ರೆಂಡು. ಹಾಯ್ ಗಾಯ್ಸ್, ಹಲೋ. ಹಾಂ ಬನ್ನಿ ಗಾಯ್ಸ್, ಈಗ ಅದೇನೋ ಉಯ್ಯಾಲೆ ಆಡಿದ್ವಿ, ಬೋಟಿಂಗ್ ಆಡಿದ್ವಿ. ನೆಕ್ಸ್ಟ್ ಅಕ್ವೇರಿಯಂಗೆ ಹೋಗೋಣ. ಟೀ ಕುಡಿಬೇಕು ಅನ್ನಿಸ್ತೈತೆ, ಟೀ ಕುಡಿಯೋಣ. ನೀನು ಟೀ ಕುಡ್ಕೊಂಡು ಕುಂತಿದ್ದೆ, ಗೇಮ್ ಎಲ್ಲ ಕವರ್ ಮಾಡೋಕ್ಕೈತಿರಿ. ಬೈತಾಳೆ ಗಾಯ್ಸ್. ಟೀ ಕಾಫಿ ನಿಮ್ಮ ಪ್ರೇಸನ್ ಮಾತ್ರ ನಾನು ಮುಂಚೆ ಬ್ಲಾಗ್ಸಲ್ಲಿ ಸಾನ್ವಿ ಆಗಿ ಕಾಣಿಸ್ಕೊಂಡಿದ್ದೆ, ಈಗ ಕ್ರೀಶ್ಮಾ ಆಗಿ ಕಾಣಿಸ್ಕೋತಾ ಇದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ತುಂಬ ತಿಂಗಳುಗಳಾದಮೇಲೆ ನಾನು ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅದು ಹೊಸ ಯೂಟ್ಯೂಬ್ ಚಾನಲಲ್ಲಿ. ಈಗ ಪರ್ಮನೆಂಟ್ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲಿಂದ ನಾನು ನಮ್ಮ ಡಾರ್ಲಿಂಗ್ ಇಬ್ಬರು ಸೇರಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀವಿ, ಡೈಲಿ ವ್ಲಾಗ್ಸ್ ಕೊಡ್ತೀವಿ. ಅವ್ವ ನೀನು ಉಂಗ್ರ ಚುಚ್ಚಿದೈತೆ ನನಗೆ ಆಯಿತಾ. ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀವಿ, ಮತ್ತು ತುಂಬ ಚೆನ್ನಾಗಿರುವಂತಹ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಚೆನ್ನಾಗಿ ಇಟ್ಕೊ ಕೊರಿತಾರೆ. ನಿದ್ದೆ ಬರುತ್ತೆ, ನಿದ್ದೆ ಬರಲಿಲ್ಲ ಅಂದರೆ ಇದು ನಾಟಕ ಕೇಳ್ಕೊಳ್ಳಿ ಆಯಿತಾ. ನಾವು ತುಂಬಾ ಸುತ್ತಾಡ್ತೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದು ಕೂಡ ಈ ಒಂದು ವ್ಲಾಗ್ ವಿತ್ ಕ್ರಿಶ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಏಯ್ ಬರ್ರಿ, ಐಡಿಯಾ ಇರಬೇಕು. ಹೇಳಿದ್ನಲ್ಲ
ಬ್ಲಾಗ್ ವಿತ್ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಸ್ಟಾರ್ಟ್ ಆಗ್ತಿದೆ ಬೋಟಿಂಗ್ ಅಂತ ಎಳ್ಕೊಂಬಂದವ್ರೆ ಅಕ್ಕ. ಮಿಸ್ ಆಯ್ತು. ಆಕ್ಚುಲಿ ಹೋಸತಿ ಫ್ರೆಂಡ್ಸ್ ಜೊತೆ ಬಂದಿದ್ರು, ಓಕೆನಾ. ಟಿಕೆಟ್ ತಗೊಂಡಿದ್ದಾರೆ, ಆಡಕ್ಕಾಗ್ಲಿಲ್ಲ, ಟೈಮ್ ಆಗ್ತು ಅಂದ್ಬಿಟ್ಟು ಹರಿದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. 90 ರೂಪಾಯಿ ವೇಸ್ಟ್, ಒಬ್ರಿಗೆ 30 ರೂಪಾಯಿ ಗೈಸ್ ಅಲ್ವಾ. ಹೋದ್ಸತಿ 200 ರೂಪಾಯಿ ವೇಸ್ಟ್ ಆಯ್ತು. ನೋಡಿ ಓ ಇದೇನಿದು ಉಯ್ಯಾಲೆ ಆಡಿಸ್ತೈತೆ. ಮಕ್ಕಳೆಲ್ಲ ಆಟ ಆಡ್ತಾರೆ. ನಮ್ದ್ರಲ್ಲಿ ಮಕ್ಳುಗಳೇ ಜಾಸ್ತಿ ಇದಾವಲ್ಲ. ಗಾಯ್ಸ್ ಈಗ ಊರಿಗೆ ಹೋಗ್ಬೇಕು, ಇದೆಲ್ಲ ಆಟ ಆಡಾದ್ಮೇಲೆ. ನೋವು ನಲ್ಲಿಗೂ ಇದ್ದೇ ಇರುತ್ತೆ. ಓಕೆ, ನಮ್ಮ ಡಾರ್ಲಿಂಗ್ ಸುಸ್ತಾಗ್ಬಿಟ್ಟವಳೆ. ಅವಳು ನಡೆಯೋಕ್ಕೆ ಕಷ್ಟ. ಈಗ ಫುಲ್ 2 ರೌಂಡ್ ಅಪ್ ಆಗಿದೆ. ಈಗ ಸಣ್ಣ ಆಗು. ಇನ್ನು ಸಣ್ಣ ಆಗ್ಬಿಡ್ತೀನಿ. ಕೆಲ್ಸಕ್ಕೆ ಹೋದ್ರೆ 1 ತಿಂಗಳು ಸಾಕು. ನನ್ನಂಗಿದ್ಲು, ಇವಾಗ ಹಿಂಗಾಗವಳೆ. ಡರ್ಲಿಂಗ್ ಇದು ನಾನು, ಇದು ನೀನು.